ಸೊ ಹೀಗೆಲ್ಲ ಆದಾಗ ಲೆಕ್ಕದ ಕೊಡಬೇಕು ಅಂತಕ್ಕಂಥ ತೀವ್ರತೆ ಜಾಸ್ತಿ ಆಯಿತು. ಭಾಳಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಿದ್ವಿ, ಹಂಗಾರೆ ಇನ್ನೂ ಕೂಡ ನಾವೊಂದು ಗುರುಗಳು ಮತ್ತು ಟ್ರಸ್ಟ್ನವರು ಹಾಕ್ಕೊಂಡ್ವಿ. ಈ ಹಗಲೆಲ್ಲ ಹೋಗಿ 1.5 ಲಕ್ಷ 3 ಲಕ್ಷ ಖರ್ಚಾದಾಗ ನೀನು 5,000 ಕೊಡು, ನೀನು 5,000 ಕೊಡು ಅಂತ ಕೇಳಬಾರ್ದು. ಒಂದು ಕಾರ್ಪಸ್ ನಿಧಿಯನ್ನು, ಸ್ಥಿರ ನಿಧಿಯನ್ನು ಮಾಡೋಣ, ಅದರ ಬಡ್ಡಿಯಿಂದ ಈ ಮಠಬಂಡ ನಡೆಸೋಣ ಅಂಥೇಳಿ 10 ಕೋಟಿ ರೂಪಾಯಿಗಳ ಗುರಿಯನ್ನು ಹಾಕ್ಕೊಂಡು ಶ್ರೀ ಗುರುಗಳು ಎಲ್ಲ ಕಡೆ ವಿಶೇಷವಾಗಿ ಹರಜಾತ್ರೆಯ ಸಂದರ್ಭದಲ್ಲಿ ಓಡಾಡಿ ಇವತ್ತಿನವರೆಗೂ 1,70,00,000 ರೂಪಾಯಿಗಳ ಕಾರ್ಪಸ್ ಫಂಡನ್ನು ಠೇವಣಿಯಾಗಿ ಇಟ್ಟಿದ್ದೇವೆ. ಅದರ ಬಡ್ಡಿನೇ 1,4 ಲಕ್ಷದಷ್ಟು ಬರುತ್ತೆ. 120 kg ಬೆಳ್ಳಿ ನಮ್ಮ ಲಾಕರ್ನಲ್ಲಿದೆ, ಗೊತ್ತಾ? ಇವೆಲ್ಲ ಕೇಳಿದ್ವಿ. ಸೊ ಕಳೆದ ತಿಂಗಳು ಇನ್ನೂ ಸ್ವಲ್ಪ ಒತ್ತಡ ಮಾಡಿ ಲೆಕ್ಕ ಕೊಡಬೇಕು ಅಂದಾಗ ಆಯಿತು, ಲೆಕ್ಕ ಎಷ್ಟದಾವು, ಅಕೌಂಟ್ ಎಷ್ಟದಾವೆ ಅಂಥೇಳಿ ನಮ್ಮ ಆಂತರಿಕ ಲೆಕ್ಕ ಪರಿಶೋಧಕರನ್ನಾಗಿ ಇಲ್ಲಿ ಪ್ರೊಫೆಸರ್ ಆದಂಥ ಅಶೋಕ್ ಅವ್ರನ್ನ ಇಟ್ಟಿದ್ವಿ. ಸೊ ಅವರು ಯಾವಾಗಲೂ ನಮಗೆ ಟ್ರಸ್ಟಿಗೆ ಬರೀ 4 ಲೆಕ್ಕ ಅದಾವ, 4 ಅಕೌಂಟ್ ಅದಾವ ಅಂತಿದ್ರು. ಸೊ ಇವ್ರಿಗೆ ಹೋಗಿ ನೀವು ತೊಗೊಂಬಾರಪ್ಪ ಅಂದ್ವಿ. ಹೋಗಿ ನೋಡಿದರೆ 14 ಅಕೌಂಟ್ಗಳಿದ್ವು, ದುಡ್ಡೇನೂ ಇಲ್ಲ ಅಂತ ಇದ್ರು. ಕೆಲವು ಕಡಿಮೆ ಆಪ್ರೇಟ್ ಮಾಡಿದಂಥವು, ವಿಶೇಷವಾಗಿ ಹರಪನಹಳ್ಳಿಯಲ್ಲಿರ್ತಕ್ಕಂಥ ಅಕೌಂಟು ಎಲ್ಲ ಸೇರಿದರೆ ಹತ್ತಿರ 17 ಲಕ್ಷ ರೂಪಾಯಿಗಳ ದುಡ್ಡಿತ್ತು. ನಮ್ಮ ಹತ್ರ ಕೇಳಿದರೆ ಇಲ್ಲ, ನಾನೇ ಸಾಲ ಆಗೈತೆ, ನಾನೇ ಕೊಡ್ತೀನಿ ದುಡ್ಡು ಅಂತ ಪ್ರಧಾನ ಕಾರ್ಯದರ್ಶಿಗಳು ಹೇಳ್ತಾ ಇದ್ರು. ಸೊ ಈ ನೆಲೆಯಲ್ಲಿ ಮತ್ತೆ ಸಭೆಯಲ್ಲಿ ಇಲ್ಲ, ಈ ಸರಿ ಲೆಕ್ಕ ಕೊಡಲೇಬೇಕು ಅಂತೇಳಿ ಕೊಡಬೇಕು ಅಂದಾಗ ಕೆಲವರು ಕೇಳಿದರು. ಭಾರಿ ಮಜಾ ಅಂದರೆ, ನಾವು ಟ್ರಸ್ಟು ನಿಮಗೆಲ್ಲ ಬಹುಶಃ ಕೇಳಿದರೆ ಭಾಳ ಶ್ರೀಮಂತರದ್ರಿ ಅಂತ ಅನಿಸ್ಬೋದು. ಆದರೆ ನಾವಿವತ್ತು ಶ್ರೀಯುತ ಉಮಾಪತಿಗಳು, ಪ್ರಧಾನ ಧರ್ಮಶಿಷ್ಯಗಳು, ಅವ್ರ ಹತ್ರ ಸಾಲ್ಗಾರರು, ವಿ ಆರ್ ಡೆಟಾರ್ಸ್, ಈಸ್ ಎ ಕ್ರೆಡಿಟಾರ್ ಟು ದಿ ಟ್ಯೂನ್ ಆಫ್ 80 lakhs, 80 ಲಕ್ಷಗಳಷ್ಟಿಗೆ ಅವ್ರ ಅಕೌಂಟ್ನಾಗೆ ನಮಗೆ ಸಾಲ ಕೊಟ್ಟಿದ್ದಾರೆ. ನಾವು ಸಾಲಗಾರರು, ಅವ್ರು ಸಾಲ ಕೊಟ್ಟಂತು. ಏನ್ರಿ ಲೆಕ್ಕ ಪರ್ಯಾಯಗಳಲ್ರಿ? ಸೊ ಗೊಂದಲ ಶುರುವಾಯ್ತು ಸಭೆ. ಯಾಕಂದರೆ ನಾವು ಹೇಳಿದ್ವಲ್ಲ, ಸಮಾಧಾನ ಭೇದ ದಂಡಕ್ಕೆ ಹೋಗಬಾರ್ದು ಅಂತೇಳಿ 7.5 ವರ್ಷ ಉಗುಳು ನುಂಗ್ಕೊಂಡು ಟ್ರಸ್ಟಿಗಳು, ಸಲಹಾ ಸಮಿತಿ ಸದಸ್ಯರು, ಹಿರಿಯರು ಎಲ್ಲ ಕೂತು ಒತ್ತಾಯ ಮಾಡಿದಾಗ ಕೊಡದಲೇ ಇದ್ದಾಗ ಕಳೆದ ಮೀಟಿಂಗ್ನಲ್ಲಿ ಇಲ್ಲ ಕೊಡಲೇಬೇಕು ಅಂತಕ್ಕಂಥ ಶುರುವಾದಾಗ ವಿಷಯಾಂತರ ಮಾಡಬೇಕು ಅಂಥೇಳಿ ವಿಶೇಷವಾಗಿ ಪ್ರಧಾನ ಧರ್ಮದರ್ಶಿಗಳು, ಜ್ಯೋತಿ ಪ್ರಕಾಶ್ ಅವರು ಮತ್ತು ನಮ್ಮ ಚಂದ್ರಶೇಖರ್ ಪೂಜಾರ್ ಸಭೆಯಲ್ಲಿ ಗದ್ದಲ ಎಬ್ಬಿಸಿದರು. ಅವರು ಪೂರ್ವಕವಾಗಿ 2-3 ಗದ್ದಲ ಎಬ್ಬಿಸಿದರು. ಆ ಸಂದರ್ಭದಲ್ಲಿ ನಮ್ಮ ರಾಣೆಬೆನ್ನೂರಿನ ಸಿದ್ದಣ್ಣ ಅವರು ಇಲ್ಲ, ಇದು ರೈತರ ದುಡ್ಡು, ಹೆಣ್ಣುಮಕ್ಳು ಕೊಟ್ಟಿರ್ತಕ್ಕಂಥ ದುಡ್ಡು. ಅವಾಗ ಬಾವಿ ಬೆಟ್ಟಪ್ಪನವ್ರು ಒಂದು ಮಾತು ಹೇಳಿದರು, ಇರಲಿ ಬಿಡ್ರಿ, ಒಂಚೂರು ಮಾಫಿ ಮಾಡಿಬಿಡೋಣ, ಅವ್ರು ಹೆಂಗಾರ ಮಾಡಿ 6 ತಿಂಗಳಿಗೆ ಬಿಲ್ಡಿಂಗ್ ಮುಗಿಸ್ಲಿ, ಮುಂದಕ್ಕೆ ಹೋಗೋಣ. ಇವರು ಹೇಳಿದರು, ಇಲ್ಲ, ಅದು ಮಾಫಿ ಅಂತ ಜನರ ದುಡ್ಡು, ಬಡವರ ದುಡ್ಡು, ಲೆಕ್ಕ ಕೊಡಲಿ, ಖರ್ಚಾಗಿದ್ರೆ ಇಂಥದಕ್ಕೆ ಆಗೈತೆ ಅಂತ ಇವತ್ತು ಮಾಫಿ ಮಾಡಿಬಿಡೋಣ ಅಂತೇಳಿ ಅವ್ರು ಹೇಳಿದಾಗ ಭಾಳ ದೊಡ್ಡ ಗಲಾಟೆ, ಕಮೋಷನ್. ಅವರನ್ನು ದೊಡ್ಡ ಆಳಿದ್ದಾರೆ, ನಮ್ಮ ಸಿದ್ದಣ್ಣ ಅವ್ರು ಎಲ್ಲಿದ್ದಾರೆ, ದೊಡ್ಡ ಆಳಿದ್ದಾರೆ, ಅವ್ರನ್ನ ಹೊರಗೆ ಹಾಕ್ಬಿಟ್ರು. ಯಾರೋ ಬೇರೆಯವರು ಬಂದು ಸಭೆಯಿಂದ ಹೊರಗೆ ಹಾಕ್ಬಿಟ್ರು. ಆಗಲಿ ಬಿಡು, ಮತ್ತು ಎಲ್ಲ ಸಮಾಧಾನ ಮಾಡಿದರು, ಎಲ್ಲ ಕೂತ್ಕೊಂಡ್ವಿ, ಏನೋ ಮಾಡಿದ್ವಿ. ಇಲ್ಲ ರೀ, ಹಿಂಗೆ ಆಗಬಾರ್ದು ಅಂದಾಗ ಅವಾಗ ಬಾವಿ ಬೆಟ್ಟು ನಮ್ಮನ್ನವ್ರು ಇರಲಿ, ನಾವು ಅರ್ಜೆಂಟ್ನಾಗ ಅದೀವಿ ಒಂಚೂರು ಅಂಥೇಳಿ, ಎಳ್ಳನೇ ವಿಷಯಕ್ಕೆ ಹೋಗೋಣ ಅಂಥೇಳಿ ಗುರುಗಳ ಆಚಾರ ವಿಚಾರ ತಂದರು. ಸೊ ನಾನು ಆವಾಗ ಸ್ಪಷ್ಟವಾಗಿ ಹೇಳಿದೆ, ಗುರುಗಳು ಆಚಾರ ವಿಚಾರ ಆಗಬೇಕಾದ್ರೆ ಗುರುಗಳು ಅಂದರೆ ಏನು, ಸನ್ಯಾಸಿ ಅಂದರೆ ಏನು, ಆಗಮ ಅಂದರೆ ಏನು, ವೇದ ಅಂದರೆ ಏನು, ಶಾಸ್ತ್ರ ಅಂದರೆ ಏನು, ಯಾರು ವರದಿ ಕೊಟ್ಟಿದ್ದಾರೆ, ಯಾವ ಟ್ರಸ್ಟಿಗಳು ಇವ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂಥೇಳಿ ಸೂಚನೆ ಕೊಟ್ಟಿದ್ದಾರೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ವಾದ ವಿವಾದ, ಅದು ಮತ್ತೊಂದು ಸರಿ ಗೊದ್ದಲ, ಮತ್ತೊಂದು ಸರಿ ತಳ್ಳಾಟ ಆಯಿತು. ಅಷ್ಟೊತ್ತಿಗೆ ಆಗಲೇ ಗುರುಗಳು ಬೇಸರದಿಂದ ಸಭೆಯಿಂದ ಹೊರಗಡೆ ನಡೆದಿದ್ದರು. ನಮ್ಮ ಸೋಮಣ್ಣ ಬೇವಿದ ಮರದ್ದು, ಪ್ರಕಾಶು ಕಡ್ಕೋಳ್ರವರು, ನಮ್ಮ ಏನು ಟ್ರಸ್ಟಿಗಳಿದ್ದಾರೆ, ಅವರು ಸಭಾತ್ಯಾಗ ಮಾಡಿದರು. ಇಲ್ಲ, ಆಗಲ್ರಿ, ಹಿಂಗೆ ಆಗಲ್ಲ ಅಂಥೇಳಿ ನಾನು ಸ್ವಲ್ಪ ಸಮಾಧಾನದಾಗೇ ಈಗಲಂಗೆ ನಿಮಗೆಲ್ಲ ಬೇಸರ ಆಗ್ತಿರ್ಬೋದು, ಎಳಿತೀನಿ. ಸೊ ಎಳೆದು ಕೂತ್ಕೊಂಡು ಏನಾರ ಮಾಡೋಣ ಅಂತೇಳಿ ಕೂತ್ಕೊಂಡೇ ಇದ್ದೆ. ಅವ್ರು ಎಷ್ಟು ಜೋರಾಗಿಬಿಟ್ರು ಅಂದರೆ 3 ಜನ ಅಂದರೆ ಇನ್ನೊಂದು ಸರಿ ಉಲ್ಲೇಖ ಮಾಡ್ತೇನೆ. ಪ್ರಧಾನ ಧರ್ಮದರ್ಶಿಗಳು, ಚಂದ್ರಶೇಖರ್ ಪೂಜಾರ್ ಅವರು, ಜ್ಯೋತಿ ಪ್ರಕಾಶು, ನೀನು ಬರೀ ಆಡಳಿತಾಧಿಕಾರಿ, ನಿನಗೇನು ವೋಟಿಂಗ್ ಪವರ್ ಇಲ್ಲ, ನೀ ಇದ್ರೇನು ಇಲ್ಲದ್ರೆ ನಾವು ತೀರ್ಮಾನ ಮಾಡಿಬಿಡ್ತೀವಿ, ಬಂದ್ಬಿಟ್ಟಿದ್ದೀವಿ ಇವತ್ತು ಅಂತ ಹೇಳಿದಾಗ ಯಾರೋ ಟ್ರಸ್ಟಿಗಳು ಎದ್ದು ಹೇಳಿದರು, ಇಲ್ಲ ಗುರುಗಳು ಇನ್ಮೇಲಿಂದ ಹಂಗಿದ್ದರೆ ಇಲ್ಲಿರಬೇಕು, ಇನ್ನೊಂದು ವಾರದ ತೀರ್ಮಾನ ಹೇಳಿದ್ರೆ ನಾವು ಇನ್ನೊಂದು ವಾರಕ್ಕೆ ಸಭೆ ಕರೆದು ಅವ್ರನ್ನ ಹೊರಗೆ ಹಾಕ್ಬಿಡ್ತೀವಿ, ವಿಷಯಾಂತರ.
ಥ್ರೆಟ್ ಸಮಾಜದಿಂದ ಹೊರಗೆ ಹಾಕ್ಬಿಟ್ಟು, ಇಲ್ಲಪ್ಪ ಬೈಲಾದಾಗ ಹಂಗಿಲ್ಲ, ಗುರುಗಳನ್ನ ಹಂಗೆ ಹಾಕಕ್ಕೆ ಬರೋದಿಲ್ಲ, ಸಂಘ ತಗೋಬೇಕು, ಭಕ್ತರ ಸಮೂಹ ಅವ್ರು ನೇಮಕ ಮಾಡ್ಯಾರ, ಮಠನೇ ಬೇರೆ ಟ್ರಸ್ಟೇ ಬೇರೆ ಅಂತಕ್ಕಂಥ ವಿಚಾರ ಹೇಳಿದಾಗ, ಇಲ್ಲಪ್ಪ ಯಾಕೋ ನೀವೆಲ್ಲ ಹಿಂಗೆ ಮಾಡ್ತೀರಿ ಅಂದರೆ, ಅದ್ರಾಗೂ ಟ್ರಸ್ಟಿಗಳು ವಿಶೇಷವಾಗಿ ಬಾಬಣ್ಣವರು ಇನ್ನೊಂದು 4-6 ಜನ ಸದಸ್ಯರುಗಳು, ಇವರು ಸಂಸ್ಥಾಪಕ ಟ್ರಸ್ಟಿಗಳಿದ್ದಾರೆ 2008ರಿಂದ. ಅಭೂತಪೂರ್ವವಾಗಿ ಅವತ್ತಿನ ಕಾಲದಲ್ಲೇ 1.5 ಕೋಟಿಯಷ್ಟು ಹರಿಹರ ಒಂದರಿಂದಲೇ ದುಡ್ಡು ಸಂಗ್ರಹ ಮಾಡಿ 700 ಚೀಲ ಭತ್ತವನ್ನು ತಂದು ಕೊಟ್ಟಂಥವ್ರು ಇದ್ದಾರೆ. ಸೊ ಇವ್ರ ಮಾತನ್ನು ಕೇಳ್ದಲೇ ಇದ್ದಾಗ ನಾನು ಹೊರ ಹೋಗ್ತೀನಿ ಅಂತ ಹೊರಗಡೆ ಬಂದೆ. ಸೊ ಇಲ್ಲಿ ನಮ್ಮ ಮೀಟಿಂಗ್ ಹಾಲ್ ತಾವು ನೋಡ್ಬೋದು. ಆಮೇಲೆ ಬಾಗಿಲು ತೆಗಿಯಕ್ಕೆ ಹೋದರೆ ಹೊರಗಡೆ ಒಂದು 15-20 ಜನ ಚಂದ್ರಶೇಖರ್ ಪೂಜಾರ್ ಅವರ ಬೆಂಬಲಿಗರು ಬಾಗಿಲು ಹೊರಗಡೆಯಿಂದ ಬೋಲ್ಟ್ ಹಾಕ್ಬಿಟ್ಟು ಎಳೆದಾಡಿ ಮಾಡಿ, ಇಲ್ಲಪ್ಪ ನಾನು ಹೋಗ್ತೀನಿ, ಮತ್ತು ಅವ್ರ ಪಾಪ ಬಹುಮತ ಐತಿ, ನಿಮಗೆ ವೋಟಿಂಗ್ ಪವರ್ ಇಲ್ಲ ಅಂತಾರೆ. ಈ ಅವಮರ್ಯಾದೆ ತಡ್ಕೊಳಕ್ಕಾಗಲ್ಲ, ಲೆಕ್ಕ ಕೆಟ್ಟಾಗ ನನ್ನ ಆಡಳಿತಾಧಿಕಾರಿ ಅಂತ ಕರ್ಕೊಂಬಂದ್ರಿ, ಈಗ ಈ ಥರ ಅವಮರ್ಯಾದೆ ಮಾಡಿದ್ರೆ ನಾನು ಇರೋದೆಲ್ಲ ಬಹಿರಂಗವಾಗಿ ಹೋಗ್ತೇನೆ, ನೋಡೋಣ. ಯಾವಾಗಲೂ ಸಮಾಜ ದೊಡ್ಡದು, ಭಕ್ತರು ದೊಡ್ಡದು ಅಂತಕ್ಕಂಥ ವಿಷಯವನ್ನು ಹೇಳಿದೆ. ಸೊ ಬಾಗಿಲು ತೆಗೀರಪ್ಪ, ಹಣ ತೆಗೀರಪ್ಪ ಅಂಥೇಳಿ ಎಳೆದಾಡಿದ್ವಿ, ಬರಲಿಲ್ಲ. ಅಷ್ಟೊತ್ತಿಗೆ ಇವರು ನಾನು ಸಭಾತ್ಯಾಗ ಮಾಡ್ತೀನಿ ಅಂಥೇಳಿ ಬಾಬಣ್ಣವರು ಹೊರಗೆ ಬರೋಕ್ಕೆ ಬಂದರು. ಸೊ ಇಬ್ಬರು ಸೇರಿ ಎಳೆದಿದ್ದರೆ ಬಾಗಿಲು ತೆಗೀತು. ನಾವು ಹೊರಗಡೆ ಹೋಗಬೇಕು ಅಂದಾಗ ಯಾರೋ ಇಬ್ಬರು ಹುಡುಗರು, ವಿಶೇಷವಾಗಿ ಹೆಸರನ್ನೇ ಹೇಳಿಬಿಡ್ತಾನೆ, ಗುಂಡ ಅಂತಕ್ಕಂಥ ಬಾನುವಳ್ಳಿಯ, ಅವನಿಗೆ ಸೋಮು ಅಂತೇಳಿ ಅಲಿಯಾಸಿದೆ, ಇನ್ನೊಬ್ಬನು ಶಶಿಧರ್ ಅಂತಕ್ಕಂಥ ಇಲ್ಲಿ KHB ಕಾಲೋನಿಯ ಹುಡುಗ, ಇಬ್ಬರು ಸೇರ್ಕೊಂಡು ಒಳಗೆ ನಡೆಯಲಿ ನೀನು ಹೆಂಗ ಹೊರ ಹೋಗ್ತೀಯಾ, ಸರಿ ಮಾಡೇ ಹೋಗ್ಬೇಕಣ್ಣಲ್ಲೇ ಅಂಥೇಳಿ ಇಬ್ಬರು ಬಲಪಕ್ಕಿಯನ್ನು ಅದಂಬಿಟ್ರು. ಭಾಳ ನೋವಾಯ್ತು. ನಾನು ಇರ್ತಕ್ಕಂಥದ್ದು ತೆಳ್ಳನ್ನು, ನನಗೆ 70 ವರ್ಷ. ಸೊ ನೋವಾಗಿದ್ದರಿಂದ ಅಪ್ಪ ಹಂಗೆ ಮಾಡಬೇಡ್ಕೊಂಡು ನಾನು ಹೊರ ಹೋಗ್ತೀನಿ ಅಂತ ದಬ್ಕೊಂಬಂದುಬಿಟ್ರು. ಅಷ್ಟೊತ್ತಿಗೆ ಪುಣ್ಯಕ್ಕೆ ನಮ್ಮ ಆಂತರಿಕ ಲೆಕ್ಕಪದೋಷರು ಇದ್ದರು, ಸಿದ್ದಣ್ಣನೂ ಹೊರಗಡೆ ಇದ್ದರು. ಅಂತೇಳಿ ಇವರು ಪಾಪ ಅವರು ಕೈ ಹಿಂಗಿರ್ಕೊಂಡು ನೀವು ನಡ್ರಿ ಡಾಕ್ಟ್ರ್ ಅಂತ ತಪ್ಪಕ್ಕೆ ಹೋದ್ರು, ಬೀಳಲೇ ಇಲ್ಲ. ಭಾಳ ನೋವಾಗ್ಬಿಟ್ಟು ಜೀವ ಹೋದಂಗೆ ಆಯಿತು. ಸೊ ನಾನು ಓಡೋಗಿ ಒಳಗಡೆ ಕೂತ್ಕೊಂಡೆ. ಅಲ್ಲಿ ಅಧ್ಯಕ್ಷರು ರೂಮ್ ಇದೆ. ಪಾಪ ಬಂದ್ಬಿಟ್ಟು ಯಾರೋ ನೀರು ಕುಡಿಸಿದ್ರು, ಫ್ಯಾನ್ ಹಾಕಿದ್ರು, ಸ್ವಲ್ಪ ಚೇತರಿಸ್ಕೊಂಡೆ. ಪ್ರಧಾನ ಧರ್ಮದರ್ಶಿಗಳಿಗೆ ನಮ್ಮ ಜ್ಯೋತಿ ಪ್ರಕಾಶ್ ಹೇಳಿದೆ, ಅಣ್ಣ ನಂಗೆ ಭಾಳ ತ್ರಾಸಾಗಿತ್ಕೊಂಡ್ರು, ಆಸ್ಪತ್ರೆಗೆ ಹೋಗ್ತೀನಿ ಹೇಳ್ರು ಅಂತೇಳಿ. ಅವ್ರೇನು ಪ್ರತಿಕ್ರಿಯೆ ಮಾಡಲಿಲ್ಲ, ಉಮ್ಮಣ್ಣರಾಗಲಿ ಜ್ಯೋತಿ. ಕೊನೆಗೆ ಚಂದ್ರಿಗೆ ಹೇಳ್ಬೇಕು, ನಂಗೆ ಗೊತ್ತಿತ್ತು ಚಂದ್ರನವ್ರೆ ಇಲ್ಲೊಂದು 15-20 ಜನ ಇರ್ತಕ್ಕಂಥದ್ದು. ಚಂದ್ರಶೇಖರ್ ಪೂಜಾರಿಗೆ, ಲೇ ಚಂದ್ರು ಹಿಂಗೆ ಮಾಡಬೇಡ ಕಣೋ, ಜನ ಕರ್ಸ್ಬೇಕಂದಿದ್ರೆ ನಾನು ಕರ್ಸ್ಬೋದಾಗಿತ್ತು, ನೋಡಿ ಏನು ಮಾಡ್ತೀವಿ ಹೇಳಿ, ನಾನು ಈಗ ಏನಾರ ಆದರೆ ನೀನೇ ಕಾರಣ ಆಗ್ಬಿಡ್ತೀವಿ ನೋಡೋದು. ಇಲ್ಲಣ್ಣ ಬಾರಣ್ಣ ಅಂಥೇಳಿ ಅವನು ಒಂಚೂರು ಅವ್ರ ಹುಡುಗರನ್ನ ಆ ಸಂದರ್ಭದಾಗ ಈ ಗ್ಲಾಸ್ ಹೊಡೆಯೋಕ್ಕೆ ಪ್ರಯತ್ನ ಮಾಡಿದರು, ನುಗ್ಗಕ್ಕೆ ಪ್ರಯತ್ನ ಮಾಡಿದರು, ಭಾರಿ ದೊಡ್ಡ ಒಂದು ಸೀನನ್ನು ಕ್ರಿಯೇಟ್ ಮಾಡಿದರು. ಸೊ ಹೊರಗಡೆಗೆ ಬಂದೆ, ಭಾಳ ತ್ರಾಸಾಗ್ತಾಯಿತ್ತು, ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತಂದೆ. ಬಾಬಣ್ಣರೇ ಕಾರ್ ತಗೋ ಅಂತೇಳಿ ಇಲ್ಲೆಲ್ಲ ಆವಾಜ್ ಮಾಡಿದರು, ದೊಡ್ಡ ಧ್ವನಿಯವರವರು. ಅಷ್ಟೊತ್ತಿಗೆ ಹೊರಗಡೆ ಸೋಮಣ್ಣ ಬೇವಿನ ಮಾಡ್ರು, ಕರ್ರಕೋಳ್ರು, 4-6 ಜನ ಕಾರ್ ತೊಗೊಂಡು ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ವಿ. BP ಜಾಸ್ತಿ ಆಗಿತ್ತು, ನನಗೇನೋ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ ಅಂಥೇಳಿ ಡಾಕ್ಟ್ರಿಗೆ ಹೇಳಿದೆ. ಇಲ್ಲ ಡಾಕ್ಟ್ರೇ, ನಮ್ಮಲ್ಲಿ ಎಕ್ಸ್ರೇ ಇಲ್ಲ ಅಂದರು. ಮತ್ತು ಯಾವುದೋ ಸ್ಕ್ಯಾನ್ ಸೆಂಟ್ರು, ಹರಿಹರ ಸ್ಕ್ಯಾನ್ ಸೆಂಟ್ರಾಗ ಎಕ್ಸ್ರೇ ಮಾಡಿಸಿದ್ರು. ಮೂಳೆ ಡಾಕ್ಟ್ರು ಬಂದು ಗೌರ್ಮೆಂಟ್ನವರೇ ನೋಡಿದರು, ಇಲ್ಲ ಸ್ವಲ್ಪ ಏನಂತ ತೊಂದರೆ ಇಲ್ಲ, ಆರಾಮಾಗಿರ್ರಿ. ಸೊ ನೋಡೋಣ ಯಾರು ಮಾಡಿರ್ಬೋದು. ನನಗೆ ಹಾಟ್ಸ್ಪಾಟ್ ಇದೆ, ಇಲ್ಲೆಲ್ಲ TV ಹಾಕ್ಸಿದ್ದೀವಿ, CCTVಯನ್ನು. ನನಗೆ, ಗುರುಗಳಿಗೆ, ನಮ್ಮ ಆಡಳಿತಾಧಿಕಾರಿ ಇನ್ನೊಬ್ಬರಿಗೆ 3 ಜನಕ್ಕೆ CCTV ತೊಗೊಳಕ್ಕೆ ಅಂತ ಹೋದರೆ ರಿಲೇನೇ ಬರ್ತಾಯಿಲ್ಲ. ಏನಪ್ಪ ಅಂತೇಳಿ ಇಲ್ಲೊಬ್ಬನ ಅಶೋಕದಂದನು ನಮ್ಮ ಉಸ್ತುವಾರಿ ಇದ್ದಾನೆ ಇಲ್ಲಿ ದಾಸೋಹ ಭವನಕ್ಕೆ ಕೇಳಿದಾಗ, ಇಲ್ಲ ಸರ್ ಜ್ಯೋತಿ ಪ್ರಕಾಶ್ ಅವರು ಜೋರು ಮಾಡಿ ಬೀಗ ತೆಗಿ ಅಂತೇಳಿ ಬಂದರು. ಜೋರು ಮಾಡಿ ತೆಗೆಸಿದ್ರು. ಲಿಂಗರಾಜ್ ಅಂತಕ್ಕಂಥ ದಾವಣಗೆರೆಯ ಆಫೀಸ್ ಕಾರ್ಯದರ್ಶಿ, ಉಮ್ಮಣ್ಣವರ ಆತ್ಮೀಯ, ಕುರ್ಚಿ ಇಟ್ಬಿಟ್ಟು. ಇನ್ನೊಬ್ಬನವನ ಹೆಸರು ಏನ್ರಿ, ಎಲೆಕ್ಟ್ರಿಷಿಯನ್ ಶಿವರಾಜ್ ಅಂತಕ್ಕಂಥದ್ದು. ಸೊ ಸಾಕ್ಷಿ ನಾಶ ಮಾಡಬೇಕು, ಕಳವು ಮಾಡಬೇಕು ಅಂಥೇಳಿ DVRನ ಎತ್ಕೊಂಡು ಹೋದರು ಅಂಥೇಳಿ ಮಾಹಿತಿ ಕೊಟ್ಟ.